ಸರಿ ಮ್ಯಾಥ್ಯೂ, ನಾಳೆ ಸಿಗೋಣಂತ. ಗುಡ್ ನೈಟ್ ಸರ್. ಗುಡ್ ನೈಟ್. ಓ ಏನಪ್ಪ, ಹೋಗೋ ಗದ್ದಲ್ದಾಗ ಲೈಟ್ ಆಫ್ ಮಾಡಿಲ್ಲಲ್ಲ. ಡೋರ್ ಓಪನ್ ಐತಲ್ಲ, ಕೀ ನನ್ನ ಕಡೆ ಇತ್ತು. ಕೀ ನನ್ನ ಕಡೆ ಇತ್ತು, ಬಾಗಲ ಯಾರು ಓಪನ್ ಮಾಡ್ಯಾರ? ಏಯ್, ಒಳಗೆ ಯಾರಾದ್ರಿಲೇ? ಹೊರಗೆ ಬಂದ್ರೆ ಬರೋಬ್ಬರಿ, ಇಲ್ಲ ಅಂತಂದ್ರೆ ಏನ್ ಮಾಡ್ತಿ? ಅವ್ವ ಇಲ್ಲ ಅಂದ್ರೆ ಏನ್ ಮಾಡ್ತಿ? ನಿನಗೆ ಏನು ಮಾಡಕ್ಕಾಕೈತವ? ಆಶೀರ್ವಾದ ಮಾಡು. ಮೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಪ್ಪ. ಯಾವಾಗ ಬಂದಿವ? ಯಾವಾಗ ಬಂದಿ? ಹೇಳಿದ್ರೆ ನಾನ ಬರ್ತಿದ್ನಲ್ಲ ನಿಂಗೆ ಪಿಕಪ್ ಮಾಡಕ್ಕೆ. ಹಾ, ನೀ ಬಂದ್ ಪಿಕಪ್ ಮಾಡೋದಿರ್ಲಿ, ಮೊದ್ಲು ಫೋನ್ ಪಿಕಪ್ ಮಾಡು. ಫೋನ್ ಮಾಡಿದ್ದಿ? ಹೌದಲ್ವಾ, ಫೋನ್ ಬಂದೈತಿ, ಮಿಸ್ ಕಾಲ್ ತೋರ್ಸಕತ್ತೈತಿ. ಫೋನ್ ತೆಗಿಲಿಲ್ಲ ಅಂದ್ರ ಮಿಸ್ ಕಾಲು ತೋರಿಸ್ತೈತಿ. ಸಾರಿ ಅವ್ವ, ಕೆಲ್ಸದ ಗದ್ದಲ್ದಾಗ ಫೋನ್ ಕಡೆ ಗಮನ ಕೊಡಕ್ ಆಗ್ಲಿಲ್ಲ. 3 ಹೊತ್ತು ಕೆಲಸ ಕೇಸು ಅಂತ ಕುಂತು ಬಿಡ್ತಿ. ಇನ್ನು ಫೋನ್ ಎಲ್ಲಿ ನೋಡ್ತಿ ನೀನು? ಕೆಲಸ ಒಂದಿದ್ರ ಅವ್ವನೂ ಬೇಡ, ಯಾರು ಬೇಡ. ಅದಕ್ಕ ಮದುವೆ ಆಗ್ಬೇಕನ್ನೋದು. ಅವ್ವ, ನಾನು ಒಂದು ಇನ್ವೆಸ್ಟಿಗೇಷನ್ ನಡುವಿದ್ದೆ, ಹಿಂಗಾಗಿ ಫೋನ್ ಸೈಲೆಂಟ್ದಾಗ ಹಾಕಿದ್ದೆ ಅಷ್ಟೇ. ವಾಪಸ್ ಸೈಲೆಂಟ್ ಇಂದ ತೆಗಿಯೋದು ಮರ್ತು ಬಿಟ್ಟೆ. ಅದಿರ್ಲಿ, ಈ ಪೊಲೀಸರ ಮನ್ಯಾಗ ಒಳ್ಳೆ ಕಳ್ಳರು ನುಗ್ದಂಗೆ ಹೋಗಿಯಲ್ಲ, ಅದ ಹೆಂಗ? ಮಗನ, ನೀ ಪೊಲೀಸ್ ಆದ್ರ ನಾನಿನ್ ತಾಯಿ ಅದೀನೋ. ಆತ್ವಾ, ಕೀ ಹೆಂಗ ಸಿಕ್ತು ಅದನ್ನ ಹೇಳು. ನಾ ಇಲ್ಲಿ ಬಂದ್ಮೇಲೆ ನಾ ಸ್ಟೇಷನ್ಗೆ ಹೋದೆ, ನೀ ಅಲ್ಲಿರ್ಲಿಲ್ಲ, ಕೀ ಬಿಟ್ಟು ಹೋಗಿದ್ದೆ. ಅವ ನಿಮ್ ಕಾನ್ಸ್ಟೇಬಲ್ ಅಂದ್ರಲ್ಲ, ಅವ ನನಗೆ ಕೀ ಕೊಟ್ಟು ಇಲ್ಲಿ ಕರ್ಕೊಂಬಂದು ಬಿಟ್ಟು ಹೋದ. ಓಹೋ, ಹಿಂಗಾಗೈತಿ. ನಾನು ಕಾರ್ನಾಗ ಕೀ ಮರ್ತೀನಿ ಅಂತ ಹೇಳಿ ಟೆನ್ಷನ್ದಾಗ ಬಂದಿದ್ದೆ. ನೋಡ್, ನೀ ಮರ್ತಿರೋದ ಗೊತ್ತಿಲ್ಲ ನಿನಗ. ಅಯ್ಯೋ, ನನ್ನ ಅವಸ್ಥೆ ಏನು ಕೇಳ್ತೀಯವ? ಈ ಊರಿಗೆ ಕಾಲಿಟ್ಟಾಗಿಂದ ನಾನು ಆರಾಮಾಗಿ ಕುಂತೇ ಇಲ್ಲ ಅಂತ ಅನ್ಕೋ. ಊರಿಗೆ ಬರ್ತಿದ್ದಂಗ ಒಂದು ಮಿಸ್ಸಿಂಗ್ ಕೇಸಾ, ಅದಾದ್ಮೇಲೆ ಎಲೆಕ್ಷನ್ ಶುರುವಾತು. ಎಲೆಕ್ಷನ್ ಮುಗಿತಿದ್ದಂಗ ಊರಿನ ಅಧ್ಯಕ್ಷ ಕಿಡ್ನಾಪ್ ಕೇಸು, ಅದಾಗ್ತಿದ್ದಂಗ ಇನ್ನೊಂದು ಮಿಸ್ಸಿಂಗ್ ಕೇಸು. ಸಾಕಾಗ ಹೋಯ್ತು ನಂಗೆ. ಅದಕ್ಕೆ ಹಿಂಗ್ ಸೊರಿಗೆ ಸಣ್ಣಾಗಿ ಹೋಗ್ಬಿಟ್ಟಿ ನೋಡು. ಚಲೋ ಊಟ ಮಾಡಿ ಯಾವ ಕಾಲ ಆತ ಏನು. ಹೋಗ್, ಜಲ್ದಿ ಕೈಕಲ್ ಮುಖ ತೊಳ್ಕೊಂಬ. ನಾನು ನಿನಗಂತ ಜೋಳದ ರೊಟ್ಟಿ ಮಾಡ್ಕೊಂಡ್ ಬಂದಿನಿ, ಊಟ ಮಾಡಿವಂತೆ. ಅವ್ವ, ನಿನ್ ಕೈ ರುಚಿ ತಿಂದು ಎಷ್ಟು ದಿನ ಆಗೈತಿ. ನಾನು ಹೋಗಿ ಅರಬಿ ಬದಲಾಯಿಸ್ಕೊಂಡ್ ಬರ್ತೀನಿ, ದಯವಿಟ್ಟು ಊಟಕ್ಕೆ ರೆಡಿ ಮಾಡು. ಆತಪ್ಪ, ಜಲ್ದಿ ಬಾ. ಅವ್ವ, ಬಾ ಕುಂದ್ರ. ಯಪ್ಪ, ವಾ 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 ವಾ, ಇದಕ್ಕಂತಾರ ನೋಡುವ ಅವ್ವನ ಕೈ ರುಚಿ ಅಂತ ಹೇಳಿ. ಇಷ್ಟು ರುಚಿ ಅಡಿಗೆ ತಿಂದು ಎಷ್ಟು ದಿವಸ ಆಗಿತ್ತು ಏನೋ. ಯಾಕ ಆ ಜ್ಯೋತಿ ನನ್ನಂಗೆ ಅಡಿಗೆ ಮಾಡ್ತಾಳಂತ ಹೇಳಿದ್ದೆ. ಆಕಿನೂ ಚಲೋ ಅಡಿಗೆ ಮಾಡ್ತಾಳವ, ಆದ್ರೆ ತಂಗಿ ಕೈ ರುಚಿನ ಅವನ ಕೈ ರುಚಿನ ಅಂತ ಹೇಳಕ್ ಬಂದೆ. ಸರಿ ಬಿಡು, ನಿನಗೊಬ್ಬ ತಂಗಿ ಸಿಕ್ಕಾಳ, ಆಕೆ ಕುಟುಂಬನೂ ಸಿಕ್ಕೈತಿ ನಿನಗ. ನನಗೀಗ ನೆಮ್ಮದಿ ಆಗದಿ ನೋಡ. ಅಂದಂಗ ಆಕಿ ಹೆಂಗದಾಳ? ಆರಾಮದಾಳವ, ಆರಾಮದಾಳ. ಅಲ್ಲ, ಆಕಿನ ಕರ್ಕೊಂಡ್ ಬಾ, ಇಲ್ಲ ಅಂದ್ರ ನಾವು ಆಕೆ ಮನೆ ಹೋಗೋಣ ನಡಿ. ಅವ ಆಕಿ ಊರಾಗಿಲ್ಲ. ಎಲ್ಲಿ ಹೋಗ್ಯಾಳ? ಆಕಿ ಅವ್ರ ಅಜ್ಜಿ ಊರಿಗೆ ಹೋಗ್ಯಾಳ, ಬಂದಾಗ ಕರ್ಕೊಂಬರ್ತೀನಂತ. ಆಕೆಗಂತ ತಿನಿಸ್ ಮಾಡ್ಕೊಂಡ್ ಬಂದಿದ್ದೆ.
ಹೋಗ್ಲಿ ಬಿಡು, ಆಕಿ ಬಂದ್ಮೇಲೆ ಕೊಟ್ರಾತ. ಅಂದಂಗ ಮದುವೆ ವಿಚಾರ ಏನ್ ಮಾಡ್ದಿ ನೀನು? ಹಾ, ಸಾವಕಾಶ ಸಾವಕಾಶ. ಮದುವೆ ಸುದ್ದಿ ಎತ್ತತ್ಲೆ ನೆತ್ತಿಗೆ ಇರ್ತೈತಿ ನಿನಗೆ. ನೀರು ಕುಡಿ, ನೀರು ಕುಡಿ. ಅಲ್ಲ, ನಿನಗ ಸಂಧ್ಯಾನ್ ಫೋಟೋ ತೋರಿಸಿದೆ, ನೀನ್ ಹೂ ಅಂದೆ. ನನಗೂ ಆಕೆ ಹಿಡ್ಸಾಳ. ಆದ್ರ ನಾವು ಅವ್ರ ಮನೆಗೆ ಹೋಗ್ಬೇಕು, ಅವ್ರು ನಮ್ಮ ಮನೆಗೆ ಬರ್ಬೇಕು. ಇದಕ್ಕೆಲ್ಲ ಯಾವಾಗ ಹೂ ಅಂತೆ? ಅವ್ವಾ ನಾನು ಹೂ ಅಂತೀನಿ. ಈಗ ಆರಾಮಾಗಿ ಊಟ ಮಾಡಕ್ ಬಿಡು. ಸರಿ ಸರಿ, ಮಾಡ್ ತಗೋ, ಇನ್ನೊಂದು ರೊಟ್ಟೆ. ಸಾಕು ನಂಗೆ ಸಾಕು. ಪೊಲೀಸ್ ಅದಿ ನೀನು, ತಿಂದು ಗಟ್ಟಿಮುಟ್ಟ ಆಗ್ಬೇಕು. ನಿನ್ನ ಕೈ ಅಡಿಗೆ ತಿಂದೆ ಅಂದ್ರೆ ಗಟ್ಟಿಮುಟ್ಟ ಆಗೋದು ಗ್ಯಾರಂಟಿನ. ತಗ ತಗ ತಗ. ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗಿದ್ದೆ ಕಣಪ್ಪ. ಪಾಪ ಬಾವ ತಹಸೀಲ್ದಾರ್ ಸಂಧ್ಯಾನ ಇಷ್ಟಪಟ್ಟಿದ್ದ. ಅವ್ರನ್ನೇ ಮದುವೆ ಆಗ್ಬೇಕಿತ್ತು. ಹಾಗೆ ಜ್ಯೋತಿ, ಅವನು ಯಾವನೋ ಶ್ರೀರಾಮನ್ನ ಕಟ್ಕೋಬೇಕಿತ್ತು. ಹಾಗೆಲ್ಲ ಸರಿ ಹೋಗ್ತಾ ಇತ್ತಪ್ಪ. ನಾನೇ ಅವನ ಜೀವನನ ಹಾಳು ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ನಮ್ಮ ಭಾವ ಸುಖವಾಗಿರ್ತಿದ್ದ. ಬರೀ ನಾನ್ ಮಾತ್ರನೇ ಅಲ್ಲ, ಆ ಈಶ್ವರಪ್ಪನೂ ಇದಕ್ಕೆ ಕಾರಣ. ಅತ್ತು ಕರೆದು ಗೋಳಾಡಿ ನನ್ನ ಮನ್ಸ್ ಕರ್ಗಿ ಇಂಥ ತಪ್ಪು ಮಾಡ್ಬಿಟ್ಟೆ. ಆಗೋಗಿದೆ ನೆನೆಸ್ಕೊಂಡ್ರೆ ಈಗ ಏನ್ ಪ್ರಯೋಜನ ಮಗನೇ? ವಾಪಸ್ ಹೋಗಿ ಎಲ್ಲ ಸರಿ ಮಾಡೋದಕ್ಕಾಗತ್ತಾ? ವಾಪಸ್ ಹೋಗೋದಕ್ಕಾಗಲ್ಲ ಸರಿ, ಆದ್ರೆ ಸರಿ ಮಾಡ್ಬೋದಲ್ವೇನಪ್ಪ? ಸರಿ ಮಾಡ್ಬೋದು ಅಂದ್ಮೇಲೆ ಇನ್ನೇನ ಕಾಯ್ತಾ ಇದ್ಯಾ? ಹೋಗಿ ಸರಿ ಮಾಡು. ಅದೇ ಅಪ್ಪ, ಹೇಗ್ ಸರಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಅಂದ್ರೆ, ಆ ತಹಸೀಲ್ದಾರ್ ಸಂಧ್ಯಾ ಮದ್ವೆ ಆಗಿದ್ದಾಳ ಇಲ್ಲ ನೋಡು. ಆಗಿಲ್ಲ ಅಂದ್ರೆ ಅವಳು ಕೈ ಕಾಲು ಹಿಡಿದು ಶಿವರಾಜ್ ಜೊತೆ ಮದುವೆ ಮಾಡಿಸೋ. ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಮಗನೇ? ಒಂದೇ ಕಲ್ಲಲ್ಲಿ ಫಲ ಕೈ ಸೇರುತ್ತೆ. ಈ ಕಡೆ ಜ್ಯೋತಿ ಆ ಶಿವರಾಜ್ ಜೀವನದಿಂದ ದೂರ ಆಗ್ತಾಳೆ. ಶಿವರಾಜ್ ಜೊತೆ ಸಂಧ್ಯಾ ಅವನ ಜೀವನದಲ್ಲಿ ಪ್ರವೇಶ ಮಾಡ್ತಾಳೆ. ಶಿವರಾಜನ ಜೀವನ ಬಂಗಾರ ಆಗುತ್ತೆ. ಇಂದ್ರ, ನಿನಗೆ ನನ್ನ ಮಾತು ಸಮಾಧಾನ ಕೊಡ್ತಾ ಇಲ್ಲ ಅಂದ್ರೆ ಯೋಚನೆ ಮಾಡು. ಸರಿಯಾಗಿ ಯೋಚನೆ ಮಾಡಿದ ಮೇಲೆ ನಿನಗೆ ಈ ನಿಮ್ಮಪ್ಪ ಹೇಳಿದ್ದು ಸರಿ ಅನ್ಸುತ್ತೆ. ಹಾಗೇನೂ ಇಲ್ಲಪ್ಪ, ನೀನ್ ಹೇಳ್ತಾ ಇರೋದು ಸರಿನೇ. ಆದ್ರೆ ಅವ್ರು ಇಲ್ಲಿವರೆಗೂ ಮದುವೆ ಆಗದೆ ಇರ್ತಾರೇನಪ್ಪ. ಒಂದ್ ವೇಳೆ ಮದುವೆನಾದ್ರೂ ಆಗಿದ್ರೆ ಏನಪ್ಪ ಮಾಡೋದು? ನೀನು ಮೊದಲು ಪ್ರಯತ್ನ ಮಾಡು. ಅವಳಿಗೆ ಮದುವೆ ಆಗಿತ್ತು ಅಂತಂದ್ರೆ ಬೇರೆ ಏನಾದರೂ ಮಾಡಿದ್ರಾಯ್ತು. ಶಿವರಾಜನ ಜೀವನನ ಸರಿ ಮಾಡಬೇಕು ಅಂತಾನೆ ಯೋಚನೆ ಮಾಡೋಣ. ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ನಾವು ಅನ್ಕೊಂಡ ಹಾಗೆ ಮಾಡೋಣ. ಸರಿಯಪ್ಪ, ಹಾಗೆ ಮಾಡೋಣ. ಹುಡುಕ್ತೀನಿ. ಒಟ್ನಲ್ಲಿ ಆ ಜ್ಯೋತಿ ಮಾತ್ರ ಮತ್ತೆ ಭಾವನ ಜೀವನಕ್ಕೆ ಬರಬಾರ್ದು. ಬಂದ್ರೆ ಅವನ ಜೀವನ ನರಕ ಆಗೋಗುತ್ತೆ. ನೋಡು, ಏನೇ ಮಾಡೋದಿದ್ರು ಆ ಜ್ಯೋತಿ ಜೈಲಿಂದ ಬರೋದಕ್ಕೆ ಮುಂಚೆ ಮಾಡು. ಅವಳಿಗೇನಾದ್ರೂ ಗೊತ್ತಾದ್ರೆ ಇನ್ನೇನಾದ್ರೂ ನಂಪ ಮಾಡಿಬಿಡ್ತಾಳೆ. ಹಾಗೇನೆ ಈ ವಿಷಯ ತುಳಸಿ ಗೊತ್ತಾಗದಾಗೆ ನೋಡ್ಕೋ. ಹೌದಪ್ಪ. ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಖುಷಿಲು ಕೂಡ ಹತಾಶೆ, ನಿರಾಳದಲ್ಲೂ ನಿರಾಸೆ ಇದೆ ತಮಾಷೆ. ನಿಮ್ಮಂತ ಗಂಡ ಯಾವ ಹೆಣ್ಣಿಗೂ ಬೇಡ ಮಾವ. ನನ್ನ ನೆಮ್ಮದಿನ ಹಾಳು ಮಾಡಿರೋ ಎಲ್ಲರ ಮೇಲೆ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ.